ಸುನಿಲ್ ಬೋಸ್ ಯಾರು ಅಂತಾನೆ ಗೊತ್ತಿಲ್ಲ. ಇಬ್ರು ಇದುವರೆಗೂ ಬಂದಿಲ್ಲ, ಯಾರು ಬಾಲರಾಜು ಬಂದಿಲ್ಲ, ಸುನಿಲ್ ಬೋಸ್ ಅವರು ಬಂದಿಲ್ಲ. ಆದ್ರಿಂದ ಈಗ ಪೈಪೋಟಿ ನೋಡಕ್ ಹೋದ್ರೆ ಬಾಲಾಜಿನೇ ಒಂದು ಲೆಕ್ಕಾಚಾರ ಬರ್ಬೋದು ಅನ್ನಿಸ್ತದೆ. ಬಾಲರಾಜ್ ಅವರು ಒಂದು ಭಾಗಕ್ಕೆ ಸೀಮಿತ ಆದ್ರೆ ಸುನಿಲ್ ಬೋಸ್ ಅವರು ಯಾರಿಗೂ ಗೊತ್ತೇ ಇಲ್ಲ. ಪಕ್ಷ ನಿಲ್ಲಿ 7 ಜನ MLA ನೋಡಕ್ ಲೆಕ್ಕಾಚಾರ ಹೋದ್ರೆ ಕಾಂಗ್ರೆಸ್. ನಗರದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಭದ್ರಕೋಟೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಬಿಜೆಪಿ ಅವ್ರಿಗೂ ಈ ಸರಿ ಗೆಲ್ಲುವಂತ 100% ಚಾನ್ಸಸ್ ಇದೆ ಸರ್. ಯಾಕೆ 7 ಜನ MLA ಇದ್ದಾರೆ, ಅವ್ರೆಲ್ಲರೂ ಕಾಂಗ್ರೆಸ್ ಹೋಗ್ಬಿಡ್ತಂದ್ರ ಅವ್ರಿಗೆ ಯಾವ ಬೆಲೆ ಉಳಿಲ್ಲ. ಖರ್ಗೆ PM ಆಗ್ಬೇಕು ಅನ್ನೋದು ಎಲ್ಲರಿಗೂ ರೀ. ನಾಳೆ ದಿವಸ ಬಾಲರಾಜು ಕೂಡ ಈಕ್ವಲ್ ಟು ಮೋದಿ ಕೂಡ ಆಗ್ಬೋದು. ಸುನಿಲ್ ಬೋಸ್ ಬಿಜೆಪಿಯಿಂದ ಬಾಲರಾಜು ಹೇಗಿದೆ ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಾದೇವ್ ಅಂತ. ಓಕೆ, ಏನು ಮಾಡ್ತೀರಾ? ಅಂಗಡಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೇಗಿದೆ ಬಿಸ್ನೆಸ್ಸು? ಪರವಾಗಿಲ್ಲ ಸರ್. ಸರಿ, ಏನಿದೆ ಈ ಸಲ ಚಾಮರಾಜನಗರ ಟ್ರೆಂಡ್? ಸರ್ ಇವಾಗ ಏನೋ ಗೊತ್ತಾ, ಕಾಂಗ್ರೆಸ್ ಬತ್ತು ಅಂತ ಹೇಳೋಕ್ಕಾಗಲ್ಲ, BJP ಬತ್ತು ಅಂತ ಹೇಳೋಕ್ಕಾಗಲ್ಲ. ಇಬ್ರಿಗೂ ಫೈಟ್ ಇದೆ. ಓಕೆ, ಹೆಂಗೆ ಅನ್ಸುತ್ತೆ ಈಗ ಪಕ್ಷ ಬಿಟ್ಬಿಟ್ಟು ಅಭ್ಯರ್ಥಿಗಳನ್ನ ನೋಡಿದಾಗ ಬಾಲರಾಜು ಮತ್ತು ಸುನಿಲ್ ಬೋಸ್ ಅಂದ್ರೆ ಹೆಂಗೆ? ಅವರಿಬ್ಬರು ಬಂದಿಲ್ಲ ನಮ್ಮ ಇಲ್ಲಿಗೆ. ನೋಡಿ, ಇದು ಚೆನ್ನಾಗಿರೋ ಮ್ಯಾಟ್ರು. ಇಬ್ರು ಕೂಡ ಇಬ್ರು ಇದುವರೆಗೂ ಬಂದಿಲ್ಲ, ಯಾರು ಬಾಲರಾಜು ಬಂದಿಲ್ಲ, ಸುನಿಲ್ ಬೋಸ್ ಅವರು ಬಂದಿಲ್ಲ. ಇಬ್ರು ಬಂದಿಲ್ಲ ಬಸ್. ಹೀಗಾಗಿ ನೀವು ಕಾಯ್ದು ನೋಡ್ತಿದ್ದೀರಾ? ನೋಡ್ತಾ ಇದ್ದೀವಿ. ಓಕೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು? ಈಗ ಆಲ್ರೆಡಿ ಪ್ರಧಾನಿ ಆಗಿರೋದು ಅವರಲ್ಲ, ಮೋದಿ ಇದ್ದಾರೆ. ಅವರೇ ಮುಂದುವರಿಬೇಕು. ನಿಮ್ಮ ಪ್ರಕಾರ ಅವರೇ ಮುಂದುವರಿಬೇಕಂದ್ರೆ ಬಾಲರಾಜು ಓಟ್ ಹಾಕ್ಬೇಕು ಜನ ಅಂತ? ಜನ ಅಲ್ಲ, ನಮ್ಮ ಅಭಿಪ್ರಾಯ ಅಲ್ಲ. ಬಿಜೆಪಿ. ಓಕೆ, ಹಾಗಾದ್ರೆ ಈ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಏನು ಕೆಲ್ಸಕ್ಕೆ ಬರಲ್ವಾ? ಏನು ಇಲ್ಲ ಸರ್. ಚಾಮರಾಜನಗರದಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಿಲ್ಲ ಫ್ರೀಯಾಗಿ? ಇಲ್ಲ ಸುಖ ಅದೆಲ್ಲ. ಹೇಳಿ, ನಿಮ್ಮ ಹೆಸರು? ಪುಲ್ಸ್ವಾಮಿ ಅಂತ ಸರ್. ಏನು ಮಾಡ್ತೀರಾ ಸರ್? ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್. ಹೇಗಿದೆ ಚಾಮರಾಜನಗರ? ಸರ್ ಅದೇ 2 ಪೈಪೋಟ್ಲಿದೆ. ಇಬ್ರು ಹೊಸಬ್ರು ಈಗ ಸದ್ಯಕ್ಕೆ 7 ಜನ. ಈಗ ಸುನಿಲ್ ಅಂದ್ರೆ ಮಧ್ಯಪ್ರಸಾದ್ ಮಗ, ಅವನು ಹೊಸಬ ಇದೆ ಫಸ್ಟ್, ಅವನು ಇದ್ಗ. ಬಾಲಾಜಿ ಒಂದ್ಸಲ ಆಲ್ರೆಡಿ MLA ಆಗಿರೋರು. ಆದ್ರಿಂದ ಈಗ ಪೈಪೋಟಿ ನೋಡಕ್ ಹೋದ್ರೆ ಬಾಲಾಜಿನೇ ಒಂದು ಲೆಕ್ಕಾಚಾರ ಬರ್ಬೋದು ಅನ್ನಿಸ್ತದೆ. ಇಲ್ಲಿ ವಾತಾವರಣ MLA 7 ಜನ ಇರೋದ್ ನೋಡಿದ್ರೆ ಕಾಂಗ್ರೆಸ್ ಬರ್ಬೇಕು ಅನ್ನಿಸ್ತದೆ. ಎಲ್ಲ ಗೊತ್ತೈತಿ ಇವ್ರಿಗೆ. ಅದಕ್ಕೆ ಇರೋದು ಹೇಳಕ್ ಇಬ್ರು ಹೊಸಬ್ರಿಗೆ ಇಲ್ಲ ಅಂತ ಹೇಳಲ್ಲ. ಆದ್ರಿಂದ ಈಗ ಹಳಬಣ್ಣದಲ್ಲಿ ಸ್ವಲ್ಪ ಇರೋದ್ರಿಂದ ಬಾಲರಾಜು ಪಕ್ಷ ನಿಲ್ಲಿ 7 ಜನ MLA ನೋಡಕ್ ಲೆಕ್ಕಾಚಾರ ಹೋದ್ರೆ ಕಾಂಗ್ರೆಸ್. ಅದು ಇಬ್ರಿಗೂ ಪೈಪೋಟಿ ಇದೆ ಇರೋದು ಹೇಳ್ತೀನಿ. ಓಕೆ, ವಾಸಲ್ಲಿ ಪ್ರಸಾದ್ಗೆ ಒಂದು ಇದು ಕೊಡ್ತೀವಿ ಅಂದ್ಬಿಟ್ಟು ಪ್ರಸಾದ್ ಆರಿಸ್ತರು. ಅವ ಬಂದಿದ್ದು ಮಾಡಿದಾಗ ನಮ್ಮ ಇದರಲ್ಲಿ ಒಂದು ಮುಖಂಡ ಇದೊಂದು ಮಿನಿಸ್ಟ್ರು ಕೊಡ್ತೇವೆ ಅಂದ್ಬಿಟ್ಟು ಅವ್ನು ಆರಿಸ್ತರು. ಆರಾಮ ಗೆದ್ದು ಏನು ಮಾಡಲಿಲ್ಲ ಜನಕ್ಕೆ ಪ್ರಸಾದ್. ಅದರಿಂದ ಈ ವರ್ಷ ಸ್ವಲ್ಪ ಡೌಟ್ಗಳೇ ಅವ್ರುಗಳು ನಿಂತಿರುವ. ಶ್ರೀನಿವಾಸ್ ಪ್ರಸಾದ್ ಲಾಸ್ಟ್ ಚುನಾವಣೆ ಅಂದ್ಬಿಟ್ಟು ಬಿಜೆಪಿ ಗೆಲ್ಲಿಸಿದ್ರು. ಅವ್ನು ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ. ಅಮ್ಮವ ಭಾಗದಲ್ಲಿ ತುಂಬಾ ದೊಡ್ಡ ನಾಯಕರು ಹಳಾವುಲಿ ಅಲ್ವ ಸರ್ ಇದ್ರಲ್ಲಿ. ಧ್ರುವ ನಾರಾಯಣ ಅವರು ಒಳ್ಳೆ ನಾಯಕರು, ಇವರು ಒಳ್ಳೆ ನಾಯಕರಿಗೆ. ಪ್ರಸಾದ್ ದ್ರೋಣನಿಗಿಂತ ಒಳ್ಳೆ ನಾಯಕ ಪ್ರಸಾದಿಗೆ. ಆದ್ರೆ ಏನು ಕೆಲಸ ಕಾರ್ಯಗಳು ಮಾಡ್ಕೊಂಡಿಲ್ಲ. MLA ಒಂದ್ಸಲಿ ಉಸ್ತುಪ ಇದು ಕೊಟ್ಟರು, ಕಂದಾಯ ಮಿನಿಸ್ಟರ್. ಆಗಲೂ ಏನೂ ಬಂದು ಜನಕ್ಕೊಂದು ಮಾಡ್ಕೊಂಡಿಲ್ಲ. ಪುನಃ ಈಗ ಗೆದ್ದು ಒಂದ್ಸಲ ಬಂದು ಚೆನ್ನಾಗಿ ಏನಾಯ್ತ ತಿರ್ಗಿ ನೋಡಿಲ್ಲ. ಗೆದ್ಕೋವತ್ತು ಬಂದು ಅವಾಗ ಎಲೆಕ್ಷನ್ ಗೆದ್ಕೊಳ್ತೀಯ, ಮತ್ತೆ ಯಾವತ್ತು ಬಂದ್ರೆ ನಮ್ಮ ನಗರ ನೋಡಿಲ್ಲ ಅವ್ರು. ಈಗ ಕಾಂಗ್ರೆಸ್ ಸರ್ಕಾರ ಆಯ್ತು ರಾಜ್ಯದಲ್ಲಿ. ನೀವ್ ಹೇಳ್ದಂಗೆ ನಿಮ್ ಕ್ಷೇತ್ರದಲ್ಲಿ 7 ಜನ ಶಾಸಕರು ಅವ್ರೆ. ಗ್ಯಾರಂಟಿ ಯೋಜನೆ ಆಮೇಲೆ ಮಾದೇವ್ ಪ್ರಸಾದ್ ವರ್ಚಸ್ಸು, ಸಿದ್ದರಾಮಯ್ಯ ಅವ್ರ ಪ್ರತಿಷ್ಠೆ, ಇವೆಲ್ಲ ಪ್ಲಸ್ ಆಗುತ್ತೆ ಅನ್ಸಲ್ವಾ ಸುನಿಲ್ಗೆ? ಸುನಿಲ್ಗೆ ಪ್ರಶ್ನೆ ಆಗುತ್ತೆ ಅಂತಂದ್ರೆ ಈ ವಾತಾವರಣಗಳು ನೋಡೋ ಸುಮ್ಮನೆ ಲೆಕ್ಕಾಚಾರ ಕಾಂಗ್ರೆಸ್ಸೇ ಬರ್ಬೋದು. ಯಾಕೆ 7 ಜನ MLA ಇದ್ದಾರೆ, ಅವರೆಲ್ಲರೂ ಕಾಂಗ್ರೆಸ್ ಹೋಗ್ಬಿಡ್ತಂದ್ರೆ ಅವ್ರಿಗೆ ಯಾವ ಬೆಲೆ ಉಳಿಯಲ್ಲ. ಬಿಟ್ಬಿಟ್ಟಾರ ಅವ್ರನ್ನೆಲ್ಲ ಬಿಡಲ್ಲ. ಎಲ್ಲಾರನ್ನ ಕ್ಲಾಸ್ ತಗತಾರೆ. ನೀವು ಇಷ್ಟು ಜನ ಇದ್ದಕೊಂಡು ಅಮ್ಮ ಒಬ್ಬನು ಇದ್ದೆ ಪುಟ್ರಂಗ್ ಶೆಟ್ಟಿ ಮಿನಿಸ್ಟರ್ ಮಾಡ್ಬೇಕಂತಿದ್ದೆ, ಏನ ಮಾಡಿದ್ ನೀನು? ಏನ್ ಮಾಡೋದು ನಿನ್ ಕ್ಷೇತ್ರದಲ್ಲಿ? ಪುನಃ ನಾಂಜೋಡು ಇರಲಿ, ಪುನಃ ಗುಳ್ಳಿಪೇಟ, ಇವೆಲ್ಲ ಅವ್ರಗಳ್ಗ ಒಂದೊಂದು ಕರೆಕ್ಟಾಗಿ ತಕ್ಕತಾನೆ ಸಿದ್ದರಾಮಯ್ಯ ಬರ್ಲಿಲ್ಲ ಅಂದ್ರೆ ಈ ಲೆಕ್ಕಾಚಾರ ನೋಡ್ಕೊಂಡು ಒಂದು ಲೆಕ್ಕದಲ್ಲಿ ಇಬ್ರು ಹೋಗ್ಬಿಡೋದು. ಯಾರು ಬತ್ತ ಅದು ಜನದ ವಾತಾವರಣ ಅಷ್ಟೇ. ಯಾರು ಪ್ರಧಾನಿ ಆಗ್ಬೇಕು ಹೇಳಿ? ಏನ್ ಸರ್, ಯಾರು ದೇಶದ ಪ್ರಧಾನಿ? ನೋಡಿ 10 ವರ್ಷದ ಕಾಲ ಅವ್ರು ಆಳಿದಾರೆ, ಇನ್ನೂ ಒಬ್ರು ಹೊಸಬರ್ತಾನೆ ಆಗ್ಬೇಕು. ಹಾಳಾಳ್ದವ್ರೆ ಆಗಕ್ಕಾದ್ದ? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಯಾರೊಬ್ರು ಅವರೇ ಆಳ್ಬೇಕು ಬೇರೆಯವ್ರಿಗೆ. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರ ರಾಜಕೀಯ ಮುಗಿತಾ ಬಂತು. ಧ್ರುವ ನಾರಾಯಣ ಈ ಜಿಲ್ಲೆಯ ಹೊಸ ಒಳ್ಳೆ ನಾಯಕ ತೀರ್ಕೊಬಿಟ್ರು. ಅವರಿಬ್ರು ರಾಜಕೀಯವಾಗಿ ಲಾಸ್ ಅನ್ಸಲ್ವಾ ನಿಮ್ ಜಿಲ್ಲೆಗೆ? ಏನ್ ಸರ್, ಒಂದ್ ಕಡೆ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ಮುಗೀತಿನ ಎಲೆಕ್ಷನ್ ಮುಗೀತು, ಈಗ ಹೊಸಬರು ಮುಂದುವರಿಬೇಕು, ಹೊಸಬ್ರಿಗೆ ಅವಕಾಶ ಸಿಗ್ಬೇಕು, ಒಬ್ರು ಮುಂದುವರಿಬೇಕು. ಮಾದೇವಪ್ಪನವ್ರ ಮಗ ಸುನಿಲ್ ಬೋಸು, ಇನ್ನೊಂದ್ ಕಡೆ ಬಾಲರಾಜ್ ಒಂದ್ಸಲ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಹೀಗಾಗಿ ಅವ್ರಿಗೂ ಒಂದಷ್ಟು ಜನ ಅವ್ರೆ. ಹೌದೌದು. ಆಮೇಲೆ ಮೋದಿ ಪ್ರಧಾನಿ ಆಗ್ಬೇಕನ್ನ ಕೂಗು ಇರುತ್ತೆ, ಇವೆಲ್ಲ ವರ್ಕ್ ಆಗುತ್ತೆ. ಯಾರ ಅವ್ರ ಹಣೆ ಬರೆಯ ಯಾರಾಗ ಆಗುತ್ತ ಅವ್ರಿಗೆ ಆಯ್ತು. ಕಮಿಟಿ 7 ಜನ MLA ಗಳವ್ರು ಕಾಂಗ್ರೆಸ್ ಅವರು.
ಇದು ಸುನಿಲ್ ಬೋಸ್ ಹೋರಾಟ ಮಾಡಲೇಬೇಕು ಅವರು. ಹೋರಾಟ ಮಾಡಿ. ಹ್ಮ್. ಪುಟ್ರಂಗ್ ನಿಮ್ಮ MLA ಅವ್ರು ಹೆಂಗೆ ಪುಟ್ರಂಗ್ ಶೆಟ್ಟಿ ಅವರು? ಪುಟ್ರಂಗ್ ಶೆಟ್ಟಿ ಪಾಪ ಅವ್ರೇನು ಮಾಡ್ತಾರೆ, ಅವ್ರ ಕೈಲಾದಷ್ಟು ಅವ್ರದ್ದು ಅಷ್ಟು ನೆಡಬೇಕಲ್ಲ ಅಲ್ಲಿ. ಪುಣ್ಯಸಲ ಮತ್ತು ಅವ್ರ ಕೈಲಾದಷ್ಟು ಮಾಡ್ತಾರೆ. ಯಾರಿಗೂ ಕೂಡ ಆಗ್ಬೇಕಂತ ಏನು ಕಾರಣ ಅಂತ ಕೊಡ್ನಿಲ್ಲ ಅವ್ರಿಗಷ್ಟೇ. ಬ್ರದರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಿದ್ಧಾರ್ಥ್ ಅಂತ. ಏನು ಮಾಡ್ತೀರಾ? ಸರ್ ನಾನು BA ಜರ್ನಲಿಸಮ್ ಗ್ರ್ಯಾಜುಯೇಟು. BA ಜರ್ನಲಿಸಮ್ ಗ್ರಾಜ್ಯುಯೇಟ್. ಯಾಕೋ ಒಂಚೂರು ನಮಗೆ ಸಿಂಕ್ ಆಯ್ತೈತೆ. ನಿಮ್ಮ ಪ್ರಕಾರ ಯಾರು ದೇಶದ ಪ್ರಧಾನಿ ಆಗಬೇಕು, ಚಾಮರಾಜನಗರ ಸಂಸದರಾಗಬೇಕು? ಸರ್ ಚಾಮರಾಜನಗರ ಸಂಸದರು ಅಂತಂದರೆ ಫಸ್ಟು ಡೆವಲಪ್ಮೆಂಟ್ ಅಂತ ನೋಡ್ತೀವಿ ಎರಡು ಕಡೆನೂ, ಯಾವ ಪಾರ್ಟಿ ಏನು ಮಾಡಿದೆ ಅಂತ ಅಂದ್ಬಿಟ್ಟು. ಶ್ರೀನಿವಾಸ್ ಪ್ರಸಾದ್ ಅವರು ಈ ಮುಂಚೆ ಒಳ್ಳೆ ನಾಯಕರಾಗಿದ್ದರು. ಕಾಂಗ್ರೆಸ್ಸಲ್ಲಿದ್ದರು, ಸ್ನಾನಮಾನಕ್ಕೋಸ್ಕರ ಹೋರಾಡಿ BJPಗೆ ಹೋದರು. ಸ್ವಾಭಿಮಾನಿ ಯಾತ್ರೆ ಅಂತ ಮಾಡಿ ಸ್ವಾಭಿಮಾನಿ ಯಾತ್ರೆ ಮಾಡಿ ನೆಕ್ಸ್ಟ್ BJPಗೆ ಹೋದರು. ಈಗ ಅವರು MP ಆದಾಗ್ಲಿಂದ ಒಂದು ಸಲನೂ ನಗರಕ್ಕೆ ಬಂದು ನೋಡಿಲ್ಲ, ಯಾರನ್ನು ವಿಚಾರಿಸಿಲ್ಲ, ಏನಾಗಿಲ್ಲ. ಅದಲ್ಲದೆ ಈಗ ಬಾಲರಾಜ್ ಅವರು ಕೂಡ ಒಂದು ಸಲ ಪಕ್ಷೇತರ ಬೇರ್ತೆ ಗೆದ್ದಿದ್ರು. ಈಗ BJP ಕಡೆಯಿಂದ ಟಿಕೆಟ್ ಸಿಕ್ಕಿದೆ, ಬಂದಿದ್ದಾರೆ. ಸುನಿಲ್ ಬೋಸ್ ಯಾರು ಅಂತಲೇ ಗೊತ್ತಿಲ್ಲ. ಕೆಲವು ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ, ಅಂದರೆ ಯಾರ್ಯಾರು ಈಗ ರಾಜಕೀಯದಲ್ಲಿದ್ದಾರೆ, ಯಾರ್ಯಾರು ತಿಳ್ಕೊಂಡಿದ್ದಾರೆ, ಯಾರ್ಯಾರು ಓದಿದ್ದಾರೆ ಅಂಥವ್ರಿಗೆ ಮಾತ್ರ ಸುನಿಲ್ ಬೋಸ್ ಅಂದರೆ ಯಾರು ಅಂತ ಗೊತ್ತು. ಕಾಮನ್ ಜನಗಳಿಗೆ ಆಗಲಿ, ಹಳ್ಳಿ ಜನಗಳಿಗಾಗಲಿ, ನಗರದಲ್ಲಿ ಯಾರಿಗೂ ಸುನಿಲ್ ಬೋಸ್ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಎರಡೂ ಒಂಥರ ಹೊಸ ಪರಿಚಯ ಥರದ ಮುಖಗಳೇನೆ. ಬಾಲರಾಜ್ ಅವರು ಒಂದು ಭಾಗಕ್ಕೆ ಸೀಮಿತ ಆದರೆ ಸುನಿಲ್ ಬೋಸ್ ಅವರು ಯಾರಿಗೂ ಗೊತ್ತೇ ಇಲ್ಲ. ಅವರು ಮಾಧವ್ ಪ್ರಸಾದ್ ಅವ್ರ ಮಗ ಅನ್ನೋದು ಮಾತ್ರ ಗೊತ್ತಿದೆ ಅಷ್ಟೇ. ಸೊ ಎರಡೂ ಹೊಸ ಮುಖ ಆಗಿರೋದ್ರಿಂದ ನೋಡಬೇಕು. ಬಟ್ ಟಫ್ ಕಾಂಪಿಟೇಷನ್ ಅಂತ ಯಾವಾಗಲೂ ಇದೆ. ಇದು ಬಾಲರಾಜ್ ಅವ್ರಿಗೆ ಮೋದಿ ಪ್ರಧಾನಿ ಆಗಬೇಕು, BJP ಟಿಕೆಟ್ ಅನ್ನೋದು ಪ್ಲಸ್ ಆದರೆ, ಸುನಿಲ್ ಬೋಸ್ ಅವ್ರಿಗೆ 7 ಜನ MLA ಅವರೇ, ಜೊತೆಗೆ ಅವ್ರ ತಂದೆನೇ ಮಿನಿಸ್ಟ್ರು, ಸಿದ್ದರಾಮಯ್ಯ ಅವ್ರ ವರ್ಣಾ ಕ್ಷೇತ್ರ ಇದಕ್ಕೆ ಬರುತ್ತೆ ಅನ್ನೋದು ಪ್ಲಸ್ಸು. ಈಗ ಟಫ್ ಫೈಟ್ ಅನ್ಸುತ್ತೆ ಸರ್. ಖಂಡಿತ ಟಫ್ ಫೈಟ್ ಇದ್ದೇ ಇರ್ತದೆ ಸರ್. ಯಾಕಂದರೆ ಇಲ್ಲಿ ನಗರದಲ್ಲಿ ಆಲ್ರೆಡಿ ಕಾಂಗ್ರೆಸ್ಸು ಭದ್ರಕೋಟೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದಲ್ಲದೆ ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರೇನಾರು ಹೋದ ಸಲ BJPಗೆ ಹೋಗದೆ ಇದ್ದಿದ್ರೆ, ಈಗ ಅವ್ರು ಕಾಂಗ್ರೆಸ್ಸಲ್ಲೇ ಉಳ್ಕೊಂಡಿದ್ದಿದ್ರೆ ಪಕ್ಕ ಈ ಸಲನೂ ಕಾಂಗ್ರೆಸ್ ಹೊಡಿತಾ ಇತ್ತು. ಇವಾಗಲೂ ಆಲ್ಮೋಸ್ಟ್ ಅಲ್ಲಿ ಕಾಂಗ್ರೆಸ್ನೇ ಅಲ್ಲೇ ಇರೋದು. ಆಲ್ರೆಡಿ ಕಾಂಗ್ರೆಸ್ಸೇ ಬರುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಸೊ ಸುನಿಲ್ ಬೋಸ್ ಈ ಸಲ ಏನಾರು ಪಕ್ಕ ನಿಂತ್ಕೊಂಡು ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡಿ ಇತ್ತು ಅಂತಂದರೆ ಪರ್ಫೆಕ್ಟಾಗಿ ಇದು ಮಾಡ್ತಾರೆ. ಹೇಳಿ ಬ್ರದರ್, ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು? ಸರ್ ನನ್ನ ಪ್ರಕಾರ ಪ್ರಧಾನಿ ಯಾರಾಗಬೇಕು ಅಂತಂದರೆ, ಈಗ ಆಲ್ರೆಡಿ ಮೋದಿ ಅವರು ಆಗಿದ್ರು ಅಂತ ಹೇಳಿ, ಈಗ ಮೋದಿ ಅವರು ಇದ್ದಾರೆ, 10 ವರ್ಷದಿಂದ ಒಳ್ಳೆ ಆಳ್ವಿಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವ್ರದೇ ಪಕ್ಷದಂಥ ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಏನಿದ್ದಾರೆ, ಅವರು ಒಳ್ಳೆ ಎಕನಾಮಿಸ್ಟು. ಅವರೇ ಕೆಲವು ತಂದಿರೋಂಥ ಕಾನ್ಸೆಪ್ಟ್ಸ್ನ ಒಪ್ತಾ ಇಲ್ಲ. ಮೋದಿ ತಂದಿರೋಂಥ ಕಾನ್ಸೆಪ್ಟ್ಸ್ನ ಅವರೇನೆ ಒಪ್ತಾ ಇಲ್ಲ. ಹಾಗಾಗಿ ಮೋದಿ ಚೇಂಜ್ ಆಗ್ತು ಅಂತಂದರೆ, ಈಗ ಆಲ್ರೆಡಿ ಹಳೆ ಹುಲಿ ಅಂತ ಇರೋದು ನಮ್ಮ ಖರ್ಗೆ ಅವ್ರು ಒಬ್ಬರೇ, ಖರ್ಗೆ ಸಾಹೇಬರು. ಅವ್ರು ಬಂತು ಅಂತಂದರೆ ಹೊಸ ಥರದ್ದೇನಾದ್ರು ಬರ್ಬೋದು. ಈಗ ಮೊನ್ನೆ ಹೊಸ ಯೋಜನೆಗಳು ಬಿಡ್ತೀವಿ, ಯುವಕರಿಗೆ ಉದ್ಯೋಗ ಇಲ್ಲದವ್ರಿಗೆ ಸ್ಕೀಮ್ನ ಹೊಸದಾಗಿ ತರ್ತೀವಿ ಅಂತೆಲ್ಲ ಹೇಳಿದರು. DK ಶಿವಕುಮಾರ್ ಕೂಡ ಅದನ್ನ ಮತ್ತೆ ಉಚ್ಚಾರಣೆ ಎಲ್ಲ ಮಾಡಿದರು. ಹಾಗಾಗಿ ಖರ್ಗೆ ಅವ್ರು ಬರಬೇಕು ಅನ್ನೋದು ಈ ಸಲ ಒಳ್ಳೆ ಕಾನ್ಸೆಪ್ಟ್ ಇದೆ. ರಾಹುಲ್ ಗಾಂಧಿ ಯಾಕೆ ಬೇಡ ನಿಮಗೆ? ಸರ್ ರಾಹುಲ್ ಗಾಂಧಿ ಸ್ವಲ್ಪ ಈಗ ಪಕ್ಷದ ಒಂದೇ ಕಾಂಗ್ರೆಸ್ ಅವರೇ ಆಗಿರ್ಬೋದು, ಆದರೆ ಖರ್ಗೆ ಅವ್ರು ಬಂದ್ಬಿಟ್ಟು ತುಂಬ ಅವರನ್ನು 45 50 ವರ್ಷ ಅವರು ರಾಜಕೀಯ ಮಾಡಿದ್ದಾರೆ. ಸೊ ಹಾಗಾಗಿ ಹಳೆ ತಲೆ ಇದೆ, ಸ್ವಲ್ಪ ಜ್ಞಾನಿ. ಒಟ್ಟಲ್ಲಿ ಕಾಂಗ್ರೆಸ್ಸಲ್ಲಿ ರಾಹುಲ್ಗಿಂತ ಖರ್ಗೆನೇ ಇದ್ರೆ ಪ್ರಧಾನಿ ಅಭ್ಯರ್ಥಿ ಯಾರು ಬೆಸ್ಟ್? ಖಂಡಿತ ಅದಂತೂ A1 ಆನ್ಸರ್ ಅದು. ಖರ್ಗೆ ಏನಾರು ಕಾಂಗ್ರೆಸ್ಸಿಂದ ಎಲೆಕ್ಟ್ ಆಯಿತು ಅಂತಂದರೆ ಖರ್ಗೆನೇ PM ಆಗಬೇಕು. ಹಂಗೆ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಏನಾದ್ರು ಕಾಂಗ್ರೆಸ್ಸೇ ಎಲೆಕ್ಟ್ ಆಗಿ ಬಂತು ಅಂದರೆ ಒಂದೇ ಯೋಚನೆ ಇರುತ್ತೆ, ಅದು ಖರ್ಗೆ ಅವರೇ PM ಆಗಬೇಕು ಅನ್ನೋದು ಎಲ್ಲರಿಗೂ ರೀ. ಈಗ ನಿಮ್ಮ ಕ್ಷೇತ್ರದಲ್ಲಿ 7 ಜನ MLAಗಳು ಇದ್ದಾರೆ ಕಾಂಗ್ರೆಸ್ ಅವರೇ. ಇವೆಲ್ಲ ಸುನಿಲ್ ಬೋಸಿಗೆ ಪ್ಲಸ್ ಆಗಲ್ವಾ? ನೀವು ನೋಡ್ರೆ ಸುನಿಲ್ ಬೋಸ್ ಯಾರು ಅಂತಾನೆ ಗೊತ್ತಿಲ್ಲ ಅಂತೀರ ಸರ್. ಯಾಕಂತಂದ್ರೆ ಈಗ ನಾನು ಓದಿದ್ದೀನಿ, ನಾನು ಈ ಮುಂಚೆ ಎಲ್ಲ ವರ್ಕ್ ಮಾಡಿದ್ದೀನಿ ಪೇಪರಲ್ಲಿ, ಮೀಡಿಯಾದಲ್ಲಿ. ಹಾಗಾಗಿ ಸುನಿಲ್ ಬೋಸ್ ಅಂದರೆ ಯಾರು ಅಂತ ನನಗೆ ಗೊತ್ತಿರ್ತದೆ. ಅದೇ ಕೆಲವು ಜನಕ್ಕೆ ಹೋಗಿ ಕೇಳಿದ್ರೆ, ಯೂತ್ಸ್ಗೆ ಹೋಗಿ ಕೇಳಿದ್ರೆ ಸುನಿಲ್ ಬೋಸ್ ಸುನಿಲ್ ಬೋಸ್ ಅಂದರೆ ಯಾರು ಆನ್ಸರ್ ಮಾಡಲ್ಲ, ಗೊತ್ತಿರಲ್ಲ. ಅದು ಒಂದು ಮೈನ್ ಪಾಯಿಂಟ್ ಆಗುತ್ತೆ. ಈಗ ಆಲ್ರೆಡಿ ಬಾಲರಾಜು ಅವರು ನಗರದಲ್ಲಿ ಕೆಲವು MLA ಆಗಿದ್ರು, ಓದಿರ್ತಾರೆ, ಮಾಡಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಗೊತ್ತಿದೆ. ಅದನ್ನ ಬಿಟ್ಟರೆ ಸುನಿಲ್ ಬೋಸ್ ಯಾರಿಗೂ ಗೊತ್ತಿಲ್ಲ. ಈಗ ಟಿ ನರಸೀಪುರದಲ್ಲಿ ಸುನಿಲ್ ಬೋಸ್ ಅಂದರೆ ಯಾರು ಅಂದರೆ ಯಾರು ಹೇಳ್ತಾರೆ, ಯಾಕೆಂದ್ರೆ ಅವ್ರ ಊರು ಅಲ್ಲಿರೋ ಅಂಥದ್ದು, ಅವ್ರು ಹೇಳ್ತಾರೆ. ಅದೇ ನಮ್ಮ ನಗರಕ್ಕೆ ಬಂದು ಸುನಿಲ್ ಬೋಸ್ ಅಂದರೆ ಯಾರು ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಸೊ ಇಲ್ಲಿಗ ಸುನಿಲ್ ಬೋಸಿಗೆ ಪ್ಲಸ್ ಆಗೋದು ಕಾಂಗ್ರೆಸ್ ಅವ್ರು ಇದ್ದಾರೆ ಅನ್ನೋ ಕಾರಣದಿಂದ ಜೊತೆಗೆ ಒಂದು ಪಕ್ಷ ಅನ್ನೋದು ಮೈನ್ ಆಗುತ್ತೆ ಅಷ್ಟೇ. ವೀಕ್ಷಕರೇ, ನಾನು ಇಲ್ಲಿ ಮಾತಾಡ್ತಿದ್ದೀನಲ್ಲ, ಇಲ್ಲೊಂದು 5 ಜನರ ಅಭಿಪ್ರಾಯ ಅಂದರೆ ಸುನಿಲ್ ಬೋಸ್ ಬೇಕಾದ್ರೂ ಬಾಸ್ ಆಗ್ಬೋದು, ಬಾಲರಾಜ್ ಬೇಕಾದ್ರೂ ಬಲಿಷ್ಠ ಆಗ್ಬೋದು. ಆದರೆ ಬೇಸಿಕ್ಕಾಗಿ ಚಾಮರಾಜನಗರ ಜಿಲ್ಲೆ ಅಥವಾ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಸಿಗೆ ಒಂದು ರೀತಿ ಪಕ್ಕಾ ಓಟಿರುವಂಥ ಭದ್ರಕೋಟೆ. ಆದರೆ ಬಾಲರಾಜ್ ಇಂಡಿಪೆಂಡೆಂಟಾಗಿ ಪ್ರೂವ್ ಮಾಡಿದ್ದಾರೆ ವ್ಯಕ್ತಿಯಾಗಿ. ಆದರೆ ಅದು ಉಳಿದ 7 ವಿಧಾನಸಭಾ ಕ್ಷೇತ್ರಕ್ಕೂ ರುಜುವಾತಾಗುತ್ತಾ ಇಲ್ಲ? ಸಿದ್ದರಾಮಯ್ಯ ಅವರ ಪ್ರತಿಷ್ಠೆ ಜೊತೆಗೆ ಮಹದೇವಪ್ಪನವರ ವರ್ಚಸ್ಸು, ಇದು ಸುನಿಲಿಗೆ ಪ್ಲಸ್ ಆಗುತ್ತಾ? ಕಾದ್ ನೋಡಬೇಕು. ನೀವು ಕೂಡ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಚಾಮರಾಜನಗರದ ಸಂಸದರು ಯಾರಾಗಬೇಕಂತ. ಮೋದಿ ಅಲೆ ಮಾತ್ರನಾ ಅಥವಾ ಅಭ್ಯರ್ಥಿ ಮೇಲೆ ಕೂಡ ಒಂದಷ್ಟು ನಂಬಿಕೆ ಇದೆಯಾ? ಸರ್, ಅಭ್ಯರ್ಥಿ ಮೇಲೆ ನಂಬಿಕೆ ಪ್ರಶ್ನೆಗಿಂತ
ಮೋದಿ ಮೇಲೆ ಹೆಚ್ಚು ಸರ್ ಒಲವು. ಮೋದಿ ಮೇಲೆ ಹೆಚ್ಚು ಒಲವು. 7 ಜನ MLA ಅವರೇ ಕಾಂಗ್ರೆಸ್ ಅವರು, JDS ಒಂದು ಹನೂರು, JDS ಕೂಡ BJPಗೆ ಬೆಂಬಲಿಸಬೇಕು. JDS BJP ಬೆಂಬಲಿಸೋ BJPಯ ಒಬ್ಬನೇ ಒಬ್ಬ ಶಾಸಕ ಕೂಡ ಚಾಮರಾಜನಗರದಲ್ಲಿ ಇಲ್ಲ. ಹೀಗಾಗಿ ಆಯಾ ವಿಧಾನಸಭಾ ಕ್ಷೇತ್ರಗಳ ಜಾಗದಲ್ಲಿ ಶಾಸಕರ ಪ್ರಾಬಲ್ಯ ಒಂದಿಷ್ಟು ಇರುತ್ತೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ಲ ಅನ್ಸುತ್ತೆ. ಇಲ್ಲ ಸರ್, ಖಂಡಿತ ಅದಾಗಲ್ಲ ಅಂತೀನಿ ನಾನು. ಮೋದಿನೇ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ರಾಜಶೇಖರ್ ಅಂತ ಹೇಳಿ ಸರ್, ಏನು ಮಾಡ್ತೀರಾ? ರೈಟರ್ಸ್. ಓಕೆ ಸರ್, ಹೇಗಿದೆ ಈ ಸಲ ಚಾಮರಾಜನಗರ? ಸರ್ ಮೋದಿಯವ್ರಿಗೆ ಗ್ಯಾರಂಟಿ ಸರ್. BJP ಅವ್ರಿಗೆ ಈ ಸರಿ ಗೆಲ್ಲುವಂಥ 100% ಚಾನ್ಸಸ್ ಇದೆ ಸರ್. ಓಕೆ, ಪಕ್ಷ ಮೋದಿ ಎಲ್ಲವನ್ನ ಬಿಟ್ಟು ಜಸ್ಟ್ ಇಬ್ಬರು ಅಭ್ಯರ್ಥಿಯನ್ನು ನೋಡಿದಾಗ ಬಾಲರಾಜ್ ವರ್ಸಸ್ ಸುನಿಲ್ ಬೋಸ್. ಬಾಲರಾಜ್ ಒಳ್ಳೆ ಅಭ್ಯರ್ಥಿ ಸರ್. ಯಾವ ಕಾರಣಕ್ಕೆ? ಸ್ನೇಹಜೀವಿ, ಜನಪರ ನಾಯಕ. ಕರೆದಾಗ ಹೋದಾಗ ಯಾರೇ ಹೋದ್ರೂ ಕೂಡ ಮಾಡಬೇಕಾದ ಕೆಲಸಗಳು, ಆಗಬೇಕಾದ ಕೆಲಸಗಳನ್ನ ಮಾಡಿಕೊಡ್ತಾರೆ, ಮಾತಾಡಿಸ್ತಾರೆ. ಸೌಜನ್ಯತೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಕಂಡಾಗ ನೋಡಿದಾಗ ಯಾವುದೇ ವ್ಯಕ್ತಿನಾದರೂ ಕೂಡ ಮಾತಾಡಿಸ್ತಾರೆ. ಎಲ್ಲ ಹೋಗ್ತಾರೋ ಇರಲಿ ಮಾತಾಡಿಸ್ತಾರೆ. ಸ್ನೇಹಜೀವಿ ಅಂದರೆ ಬಾಲರಾಜ್ ಸ್ನೇಹ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ವರ್ಕ್ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತ. ಖಂಡಿತವಲ್ಲ. ಮನುಷ್ಯ ಒಳ್ಳೆಯನಾಗಿದ್ದರೆ, ಈಗ ಮೋದಿ ಒಬ್ಬ ಮಕ್ಕ ನೋಡ್ಕೊಂಡು ಇಡೀ ದೇಶ ಓಟ್ ಕೊಡ್ತಾ ಇದೆ. ಮೋದಿ ಒಬ್ಬರಿಂದಾಗಿ ಇಡೀ ದೇಶ ಗೆಲ್ತಾ ಇದೆ. ಬಾಲರಾಜ್ ಅವರು ಕೂಡ ಮೋದಿ ಥರನೇ ಆಗ್ಬೋದು. ಅದೇ ಥರ ವರ್ಚಸ್ಸನ್ನ ಬೆಳೆಸ್ಕೊಳ್ಬೋದು. ನಾಳೆ ದಿವಸ ಬಾಲರಾಜು ಕೂಡ ಈಕ್ವಲ್ ಟು ಮೋದಿ ಕೂಡ ಆಗ್ಬೋದು. ಮೋದಿ ಅಂತ ಜನಪರ ಕಾರ್ಯಗಳನ್ನ ಬಾಲರಾಜ್ ಅವರು ಮಾಡಿದಾಗ ಇನ್ನೂ ಶೈನ್ ಆಗೋಂಥ ಚಾನ್ಸಸ್ 100% ಇದೆ. ಗೆಲ್ಲ ಅಂತ ಚಾನ್ಸಸ್ 100% ಬಾಲರಾಜ್ ಅವ್ರಿಗೆ ಇದೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಈಗ ನೀವು ಮೋದಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ವರ್ಣ ಅಂದರೆ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಬರುತ್ತೆ, ಸಚಿವರಾಗಿರೋಂಥ ಮಾದೇವರಪ್ಪ ಅವ್ರ ಕ್ಷೇತ್ರಕ್ಕೆ ಬರುತ್ತೆ. ಅದು ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮಗನೇ ಅಭ್ಯರ್ಥಿ. ನೀವು ಯಾವುದು ಈ ಸಲ ಕೆಲಸ ಮಾಡಲ್ಲ? ಆಗಲ್ಲ ಸರ್, ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.